ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಫ್ಯಾಷನ್ ಹೆವೆನ್. ಇವತ್ತು ನಾವು ಒಂದು ಸಿಂಪಲ್ ಆಗಿರುವಂಥ ಬ್ಯೂಟಿಫುಲ್ ಆದಂಥ ಒಂದು ಕ್ರೋಶ ಕುಚ್ಚು ಡಿಸೈನ್ ಹೇಗೆ ಹಾಕೋದಂತ ನೋಡುವ. ಅದಕ್ಕೆ ನಾವು ಕ್ಲೋತ್ ಆ್ಯಸ್ ಯೂಶ್ವಲ್ 10 ನಂಬರ್ ನೀಡಲ್, 6 ಎಳೆ ದಾರ. ಈಗ ಹೇಗೆ ಮಾಡೋದು ಅಂತ ನೋಡುವ. ಇಲ್ಲಿ ನಾವು ಸಿಂಗಲ್ ಲಾಕ್ ಹಾಕಿಬಿಟ್ಟು ಇನ್ನೊಂದು ಸಲ ಲಾಕ್ ಮಾಡಿಕೊಳ್ಬೇಕು. ಈಗ ನಾವು ನೆಕ್ಸ್ಟ್ 5 ಚೈನ್ಗಳನ್ನ ಹಾಕೊಳ್ಬೇಕು. 1 2 3 4 5 ಚೈನ್ಗಳನ್ನ ಹಾಕಿ ಅದು ಎಲ್ಲಿ ಬರ್ತದಲ್ಲಿಗೆ ನೋಡಿ ನಾವು ಲಾಕ್ ಮಾಡಿಕೊಳ್ಬೇಕು. ಇದೇ ರೀತಿ 5 ಚೈನ್ಗಳು ಹಾಕಿ ಸಿಂಗಲ್ ಲಾಕ್ ಮಾಡ್ತಾ ಹೀಗೆ ಬೇಸ್ ಲೈನ್ನ ನಾವು ಕಂಪ್ಲೀಟ್ ಮಾಡಬೇಕು. 1 2 3 4 5 ಈ ಥರ 5 ಚೈನ್ಗಳನ್ನು ಹಾಕಿ ಎಲ್ಲಿ ಬರ್ತದೆ ನೋಡಿ ನಾವು ಲಾಕ್ ಮಾಡಿಕೊಳ್ಬೇಕು. ಇದೇ ರೀತಿ ಬೇಸ್ ಲೈನ್ನ ಕಂಪ್ಲೀಟ್ ಮಾಡ್ಕೊಂಡು ಬರುವ. ಸೆಕೆಂಡ್ ಸ್ಟೆಪ್ ಹೇಗೆ ಮಾಡೋದಂತ ನೋಡುವ. ಸೊ ಇದರಲ್ಲಿ ಥ್ರೆಡ್ ಕಟ್ ಆಯಿತು. ಸೊ ಇದು ಬಟ್ಟೆನ ನಾವು ಸ್ಯಾರಿನ ಫುಲ್ ಕಂಟಿನ್ಯೂ ಮಾಡಿ ಬಟ್ಟೆನ ಟರ್ನ್ ಮಾಡ್ಕೊಳ್ಬೇಕು. ಇದು ನಂದು ಸ್ಯಾರಿದು ಉಲ್ಟಾ ಸೈಡ್ ಅಂದ್ಕೊಳ್ಳಿ. ಇದು ಫ್ರಂಟ್ ಸೈಡು, ಇದು ಬ್ಯಾಕ್ ಸೈಡ್. ಇದೀಗ ಕಂಟಿನ್ಯೂ ಮಾಡ್ತಾ ಇರೋದು. ಇಲ್ಲಿ ನೀವು ಲಾಕ್ ಮಾಡಿಕೊಳ್ಳಿ. ಲಾಕ್ ಮಾಡಿದ್ಮೇಲೆ ನಾವಿಲ್ಲಿ 2 ಚೈನ್ಗಳನ್ನ ಹಾಕಿ ಈ 5 ಚೈನ್ ಗ್ಯಾಪ್ ಉಂಟಲ್ಲ ಅಲ್ಲಿ ನಾವು 5 ಡಬಲ್ ಕ್ರೋಶಗಳನ್ನ ಹಾಕ್ಕೊಳ್ಬೇಕು. ಮೂರು, 4, 5 ಇಲ್ಲಿ ನಾವು 5 ಡಬಲ್ ಕ್ರೋಶಗಳನ್ನ ಹಾಕಿ ಮತ್ತೆ 5 ಚೈನ್ಗಳನ್ನ ಹಾಕ್ಕೊಳ್ಬೇಕು. 1 2 3 4 5 ಈ 5 ಚೈನ್ಗಳನ್ನು ಹಾಕಿ ಇದೇ ಗ್ಯಾಪ್ಗೆ ನಾವು ಮತ್ತೆ ವಾಪಸ್ಸು ಡೈರೆಕ್ಟಾಗಿ 5 ಡಬಲ್ ಕ್ರೋಶಗಳನ್ನ ಹಾಕ್ಕೊಳ್ಬೇಕು. ನೀಡಲ್ ಮೇಲೆ ದಾರನ ತಗೊಂಡು ಇದೇ ಪ್ಲೇಸಿಗೆ ನಾವು ಇನ್ನೂ 5 ಡಬಲ್ ಕ್ರೋಶಗಳನ್ನ ಹಾಕ್ಕೊಳ್ಬೇಕು. ಇಲ್ಲಿ ಈ ಗ್ಯಾಪಲ್ಲಿ ನೆಕ್ಸ್ಟ್ ಡಿಸೈನ್ ಮಾಡಲಿಕ್ಕಿದೆ. ನೆಕ್ಸ್ಟ್ ಸ್ಟೆಪ್ 1 ಡಬಲ್ ಕ್ರೋಶ ಆಯ್ತಲ್ಲ, ಇನ್ನೂ 4 ಡಬಲ್ ಕ್ರೋಶ ಹಾಕ್ಕೊಳ್ಬೇಕು. ಎರಡು, 3, 4, 5 ಇಲ್ಲಿ 5 ಇಲ್ಲಿ 5 ಡಬಲ್ ಕ್ರೋಶಗಳನ್ನ ಹಾಕಿ ಈ ಥರ ಕಾಣ್ತದೆ. ನೆಕ್ಸ್ಟ್ ಸ್ಟೆಪ್ ಮಾಡುವಾಗ ಅದು ಇಲ್ಲಿ ಕರೆಕ್ಟ್ ನಿಲ್ತದೆ. ಸೊ ಇಲ್ಲಿ ಇಷ್ಟಾದಮೇಲೆ
ನೆಕ್ಸ್ಟ್ ನಾವು 2 ಚೈನ್ಗಳನ್ನ ತಗೊಂಡು 1 2 ಚೈನ್ಗಳನ್ನ ತಗೊಂಡು ಈ ಒಂದು ಗ್ಯಾಪ್ ಬಿಟ್ಟು ಈ ಗ್ಯಾಪಲ್ಲಿ ನಾವು ಮತ್ತೆ ವಾಪಸ್ ನೀಡಿನ ಮೇಲೆ ದಾರನ ತಗೊಂಡು ಮತ್ತೆ ಇದೇ ರೀತಿ ಡಬಲ್ ಕ್ರೋಶೆಗಳನ್ನ ಮಾಡ್ತಾ ಹೋಗಬೇಕು. ನೀಡಿನ ಮೇಲೆ ದಾರನ ತಗೊಂಡು ಇದೇ ರೀತಿ ನಾವು ಫಸ್ಟಿಗೆ 5 ಡಬಲ್ ಕ್ರೋಶೆಗಳನ್ನ ಹಾಕಿ ಮತ್ತೆ 5 ಚೈನ್ಗಳನ್ನ ಹಾಕಿ ಮತ್ತೆ 5 ಡಬಲ್ ಕ್ರೋಶೆಗಳನ್ನ ಹಾಕ್ಕೊಳ್ಬೇಕು. 1 ಡಬಲ್ ಕ್ರೋಶೆ ಆಯಿತು. ಮೂರು, 4, 5 ಈ ಥರ 5 ಡಬಲ್ ಕ್ರೋಶೆಗಳನ್ನ ಹಾಕಿ ಮತ್ತೆ 5 ಚೈನ್ಗಳನ್ನ ಹಾಕಿ 1 2 3 4 5 ಚೈನ್ಗಳನ್ನ ಹಾಕಿ ಮತ್ತೆ ನೀಡಿನ ಮೇಲೆ ದಾರನ ತಗೊಂಡು ಇದೇ ರೀತಿ ಮತ್ತೆ 5 ಡಬಲ್ ಕ್ರೋಶೆಗಳನ್ನ ಹಾಕ್ಕೊಳ್ಬೇಕು. ಮೂರು, 4 ಇದು ಡಬಲ್ ಕ್ರೋಶೆಗಳನ್ನ ಹಾಕಿ ಇಲ್ಲಿ 5 ಡಬಲ್ ಕ್ರೋಶ ಇಲ್ಲಿ 5 ಡಬಲ್ ಕ್ರೋಶೆಗಳನ್ನ ಹಾಕಿ ಮತ್ತೆ 2 ಚೈನ್ಗಳನ್ನ ಹಾಕಿ 2 ಮತ್ತು 2 ಚೈನ್ಗಳನ್ನ ಹಾಕಿ ಈ ಗ್ಯಾಪ್ನ ಬಿಟ್ಟು ಈ ಗ್ಯಾಪಿಗೆ ಡೈರೆಕ್ಟಾಗಿ ಡಬಲ್ ಕ್ರೋಶೆಗಳನ್ನ ಮಾಡ್ತಾ ಹೋಗಬೇಕು. ಇದನ್ನು ಕಂಪ್ಲೀಟ್ ಮಾಡ್ಕೊಂಡು ಬರುವ. ಇದು ಉಲ್ಟಾ ಸೈಡಲ್ಲಿ ಹೀಗೆ ಡಿಸೈನ್ನ ಫಿನಿಶ್ ಮಾಡಿಕೊಳ್ಬೇಕು. ಇದರಲ್ಲಿ ನಾನು ಥ್ರೆಡ್ನ ಸ್ವಲ್ಪ ಜಾಸ್ತಿನೇ ಉದ್ದ ಇಟ್ಕೊಂಡಿದ್ದೆ. ನಾನು ಬೇರೆ ಕಲರ್ ಥ್ರೆಡ್ನ ತಗೊಂಡು ಇಲ್ಲಿ ಒಂದು ಸಿಂಗಲ್ ಲಾಕ್ ಹಾಕಿಕೊಳ್ಳುವ. ಇಲ್ಲಿ ನಾವು ಈ 3 ಚೈನ್ಗಳನ್ನು ಹಾಕಿ ನಾವು ಇಲ್ಲಿಗೆ ಲಾಕ್ ಮಾಡಿಕೊಳ್ಳುವ. ಫಸ್ಟ್ ಡಬಲ್ ಕ್ರೋಶದ ಮೇಲೆ ಒಂದು ಸಿಂಗಲ್ ಲಾಕ್ನ ಮಾಡಿಕೊಳ್ಳುವ. ಇದೀಗ ನಾವು ಫ್ರಂಟ್ ಸೈಡ್ ಮಾಡ್ಕೊಂಡಿದ್ದೇವೆ. ಈಗ ನಾವು ಇಲ್ಲಿಂದ 1 2 3 ಚೈನ್ಗಳನ್ನು ಹಾಕಿ ಈ ಗ್ಯಾಪ್ ಇದೆ ನೋಡಿ, 5 ಚೈನ್ಗಳನ್ನ ಹಾಕಿದ ಗ್ಯಾಪ್ ಇದೆ ನೋಡಿ, ಅಲ್ಲಿಗೆ ನಾವು ಒಂದು ಸಿಂಗಲ್ ಕ್ರೋಶನ್ ಹಾಕಿ ಲಾಕ್ ಮಾಡಬೇಕು. ಹೀಗೆ ಮತ್ತೆ 2 ಚೈನ್ಗಳನ್ನ ತಗೊಂಡು ಹೀಗೆ 2 ಚೈನ್ಗಳನ್ನ ತಗೊಂಡು ಇಲ್ಲಿ ನಾವು ಒಟ್ಟಿಗೆ ಈ ಡಬಲ್ 2 ಚೈನ್ನ ಸೇರಿ ನಾವು 3 ಡಬಲ್ ಕ್ರೋಶನ ಹಾಕ್ಕೊಳ್ಬೇಕು. ಅಂದರೆ ಇದು ಒಂದು ಲೆಕ್ಕ ಬರ್ತದೆ. ಇನ್ನು ನೆಕ್ಸ್ಟ್ 2 ಡಬಲ್ ಕ್ರೋಶನ ಹಾಕ್ಕೊಳ್ಬೇಕು.
2 ಆಯಿತು. ಮೂರು, ಈ 2 ಚೈನ್ ಸೇರಿ 2 ಡಬಲ್ ಕ್ರೋಶೆ ಹಾಕಿ 3 ಲೆಕ್ಕಕ್ಕೆ ಬರ್ತದೆ. ಮತ್ತು ನಾವು 2 ಚೈನ್ ಹಾಕಿ ಅದೇ ಗ್ಯಾಪಲ್ಲಿ ಲಾಕ್ ಮಾಡಿಕೊಳ್ಬೇಕು. ಆಗ ನಮಗೆ ಅದೊಂದು ಪೆಟಲ್ ಥರ ಕಾಣ್ತದೆ. ಮತ್ತು ನಾವು 2 ಚೈನ್ಗಳನ್ನು ಹಾಕಿ ಮತ್ತು 2 ಡಬಲ್ ಕ್ರೋಶನ ಹಾಕ್ಕೊಳ್ಬೇಕು. ಎರಡು ಡಬಲ್ ಕ್ರೋಶ, 2 ಚೈನ್ಗಳನ್ನು ಹಾಕ್ಕೊಂಡು 2 ಚೈನ್ಗಳನ್ನು ಹಾಕಿಕೊಂಡು ಮತ್ತೆ ವಾಪಸ್ ಅದೇ ಪ್ಲೇಸಲ್ಲಿ ನಾವು ಲಾಕ್ ಮಾಡಿಕೊಳ್ಬೇಕು. ಈಗ ನೋಡಿ 2 ಪೆಟಲ್ ಆಯಿತು. ಇನ್ನೂ ಒಂದು ಪೆಟಲ್ನ ಹಾಕ್ಕೊಳ್ಳುವ. ಈಗ ನೀವು 1 2 ಚೈನ್ಗಳನ್ನ ಹಾಕಿ ಮತ್ತು ಅದೇ ಗ್ಯಾಪಿಗೆ ನಾವು ಇನ್ನೂ 2 ಡಬಲ್ ಕ್ರೋಶನ ಹಾಕ್ಕೊಳ್ಬೇಕು. ವಾಪಸ್ 2 ಚೈನ್ಗಳನ್ನ ಹಾಕಿ ಮತ್ತು ಅದೇ ಪ್ಲೇಸಿಗೆ ನಾವು ಲಾಕ್ ಮಾಡಿಕೊಳ್ಬೇಕು. ನಿಮಗೆ ಈ ಥರ ಪೆಟಲ್ಸ್ ಕಾಣ್ತದೆ ನೋಡಿ, 3 ಪೆಟಲ್ಸ್. ತುಂಬ ಈಸಿ ಇದೆ, ನೀವು ಟ್ರೈ ಮಾಡಿ ನೋಡಿ. 3 ಪೆಟಲ್ ಆದಮೇಲೆ ಇಲ್ಲಿ 3 ಚೈನ್ಗಳನ್ನ ಹಾಕ್ಕೊಳ್ಬೇಕು. ಗ್ಯಾಪ್ ಬಿಟ್ಟಿದ್ದೇವೆ ನೋಡಿ, ಅಲ್ಲಿ ನಾವು ಒಂದು ಸಿಂಗಲ್ ಲಾಕ್ ಹಾಕಿ ಲಾಕ್ ಮಾಡಿಕೊಳ್ಬೇಕು. ಮತ್ತು 3 ಚೈನ್ಗಳನ್ನ ತಗೊಂಡು ಈ ಸ್ಪೇಸಿಗೆ ಲಾಕ್ ಮಾಡಿಕೊಳ್ಬೇಕು. 1 2 3, ಈ 3 ಚೈನ್ಗಳನ್ನು ಈ ಮಿಡ್ಲಲ್ಲಿ ಮತ್ತೆ ನಾವು 2 ಚೈನ್ಗಳನ್ನ ಹಾಕಿಕೊಂಡು ಮತ್ತೆ ಇದರೊಳಗೆ ನಾವು 2 ಡಬಲ್ ಕ್ರೋಶನ ಮಾಡಿಕೊಳ್ಬೇಕು. 1 2 ಹೀಗೆ ಡಬಲ್ ಕ್ರೋಶೆ ಮಾಡಿದ ಮೇಲೆ ಮತ್ತೆ 1 2 ಚೈನ್ ಹಾಕಿ ಅದೇ ಪ್ಲೇಸಿಗೆ ಲಾಕ್ ಮಾಡಿಕೊಳ್ಬೇಕು. 1 2 ಚೈನ್ಗಳನ್ನ ತಗೊಂಡು ನೀಡಲ್ ಮೇಲೆ ಒಂದು ಸಲ ದಾರನ ತಗೊಂಡು ಡಬಲ್ ಕ್ರೋಶೆ, ಚೈನ್ ಹಾಕಿಬಿಟ್ಟು ಮತ್ತೆ ವಾಪಸ್ಸು ಸೇಮ್ ಪ್ಲೇಸಿಗೆ ಲಾಕ್ ಮಾಡಿಕೊಳ್ಬೇಕು. 1 2 ಚೈನ್ಗಳನ್ನ ಹಾಕಿ ಮತ್ತೆ ವಾಪಸ್ ಎರಡು ಡಬಲ್ ಕ್ರೋಶ, ಎರಡು ಚೈನ್ ಹಾಕಿಬಿಟ್ಟು ಅದೇ ಪ್ಲೇಸಿಗೆ ನಾವು ಲಾಕ್ ಮಾಡಿಕೊಳ್ಬೇಕು.
ಹೀಗೆ ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ಬರುವ. ಡಿಸೈನ್ ನಿಮಗೆ ಹೇಗೆ ಕಾಣ್ತದೆ ಇದು ವಿಡಿಯೋದಲ್ಲಿ ಅಷ್ಟೊಂದು ಗ್ರ್ಯಾಂಡ್ ಕಾಣ್ತಿಲ್ಲ, ಬಟ್ ಎದುರುಗಡೆ ನೋಡುವಾಗ ತುಂಬ ಚೆಂದ ಕಾಣ್ತಿದೆ. ನೀವು ಟ್ರೈ ಮಾಡಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.